ಇದು ಶ್ರೀಮತಿ ದೇವೇಗೌಡ ಶ್ರೀಮತಿಯವರು ನಿಧನವಾಗದಂತ ಕೇಳಿ ನನ್ನ ವೈಯಕ್ತಿಕವಾಗಲ್ಲ, ಇಡೀ ರಾಜ್ಯದ ಜನ, ಜಿಲ್ಲೆಯ ಜನ ಮತ್ತು ದೇಶದ ಜನರು ಸಹ ವರ್ಕಪಡುವಂತ ಒಂದು ಸ್ಥಿತಿನ ನಾವು ನೋಡ್ತಾ ಇರ್ತಕ್ಕಂಥದ್ದು. ನೆನ್ನೆ ಸತ್ರು ಅಂತ ಕೇಳಿದಾಗ ಮಾಧ್ಯಮದಲ್ಲಿ ಬಂದ ಮೇಲೆ 100ಕ್ಕೆ 100 ಭಾಗ ಎಲ್ಲ ಮಾಧ್ಯಮದರು ಯಾರ್ಯಾರು ಏನೇನು ಹೇಳಿಕೆ ಕೊಟ್ಟರು, ಯಾರ್ಯಾರು ಏನೇನು ಮಾಡಿದ್ರು ಅನ್ನುವಂಥ ವಿಚಾರನ ನೀವೇ ಎಲ್ಲ ತೋರಿಸಿರ್ತಕ್ಕಂಥದ್ದು. ಒಂದು ಕಡೆ ಚೆನ್ನಮ್ಮನವರು 100ಕ್ಕೆ 100 ಭಾಗ ನಾವು ರಾಜಕೀಯಕ್ಕೆ ಬಂದಾಗಲಿದ್ದು ಇಲ್ಲಿವರೆಗೂ ನಮ್ಮ ಆತ್ಮೀಯರು ಅಂತ ಹೇಳಿದ್ರೆ ತಪ್ಪಾಗಲಾರ್ದು. 2001ರಲ್ಲಿ ಅವ್ರಿಗೆ ಆಸಿಡ್ ದಾಳಿ ಆಯಿತು. ಆಸಿಡ್ ದಾಳಿ ಆದಂಥ ಬೆಳಿಗ್ಗೆ ನಮ್ಮ ಅಬ್ಬೂರ್ತೂರಿನಲ್ಲಿ ಈಶ್ವರನ ದೇವಸ್ಥಾನಕ್ಕೆ ಅವರು ಪೂಜೆಗೆ ವ್ಯವಸ್ಥೆ ಮಾಡಪ್ಪ ಬರ್ತೀವಿ ಅಂತೇಳಿ ದೇವೇಗೌಡರು ಮತ್ತೆ ಚೆನ್ನಮ್ಮನವ್ರು ಇಬ್ರು ನನಗೆ ಫೋನ್ ಮುಖಾಂತರ ತಿಳಿಸಿದ್ರು. ಈಶ್ವರನ ದೇವಸ್ಥಾನಕ್ಕೆ ಪೂಜೆಗೆ ವ್ಯವಸ್ಥೆ ಮಾಡಿ ಪೂಜೆ ಮುಗಿಸ್ಕೊಂಡು ತದನಂತರ ಅವರು ಹೊಳೆನರಸೀಪುರಕ್ಕೆ ಈಶ್ವರ ದೇವಸ್ಥಾನಕ್ಕೆ ಅಂತ ಹೋದ್ರು. ಇಲ್ಲಿ ಪೂಜೆನ ಉತ್ತಮವಾದಂಥ ಪೂಜೆ ಮಾಡಿದ್ರು, ನೆಮ್ಮದಿ ಪಡ್ಕೊಂಡ್ರು. ಅದೇ ಸ್ವಂತ ಗ್ರಾಮಕ್ಕೆ ಹೋದಾಗ ಆಸಿಡ್ ದಾಳಿ ಆಯಿತು ಅನ್ನೋಂಥದ್ದನ್ನ ನಾವೆಲ್ಲ ಮರ್ತೇ ಬಿಟ್ಟಿದ್ದೆ. ಇವತ್ತು ನೆನ್ನೆಯಿಂದ ಈಚೆಗೆ ನೀವು ಮಾಧ್ಯಮದಲ್ಲಿ ನೋಡ್ತಾ ಇರೋ ಪ್ರಕಾರ ಅವ್ರ ಬಗ್ಗೆಗೆ ಮುರ್ಕಾಪಟ್ಟು ಮಾತಾಡ್ತಾ ಇರೋದನ್ನ ನಾವು ಲೆಕ್ಕ ಹಾಕತ್ತು ಅಂತ ಹೇಳಿದಾಗ ಅದು ಅತಿ ಹೆಚ್ಚಿನ ಒಂದು ಘೋರವಾದಂಥ ಇನ್ಸಿಡೆಂಟು ಆದಂತಹದ್ದು ನಾವೆಲ್ಲ ಸ್ಮರಿಸಬೇಕಾಗಿರ್ತಕ್ಕಂಥದ್ದು. ಇವತ್ತು ದೇವೇಗೌಡರಿಗೆ ಚೆನ್ನಮ್ಮನವರ ಅಂತ್ಯನ ತಡ್ಕೊಳ್ತಕ್ಕಂಥ ಶಕ್ತಿನ ದೇವರು ಅವ್ರಿಗೆ ಕೊಡ್ಲಿ ಅಂತ ಹೇಳೋದ್ರ ಜೊತೆಗೆ ಇಡೀ ಅವ್ರ ಕುಟುಂಬ ಅವ್ರ ಮೇಲೆ ಏನು ನಿಷ್ಠೆ, ನಿಯಮ, ನಿಯತ್ತು, ಪ್ರಾಮಾಣಿಕತೆನ ಕಲಿಸಿ ಬೆಳೆಸಿದ್ರು ಆ ಅಮ್ಮ. ಇವತ್ತು ಅವರು ಯಾವ ರೀತಿ ತಡ್ಕತಾರೆ ಅನ್ನುವಂಥದ್ದನ್ನ ನಾವು ಕರೆ ಹೇಳಕ್ಕಾಗ್ತಾರೆ ಇರ್ತಕ್ಕಂಥದ್ದು. ಚೆನ್ನಮ್ಮನವ್ರಿಗೆ ದೇವರು ಸ್ವರ್ಗಸ್ಥರಾಗುವಂಥದ್ದಕ್ಕೆ ಮಾಡುವಂಥದ್ದಕ್ಕೆ ಆಶೀರ್ವಾದ ಮಾಡೋದ್ರ ಜೊತೆಗೆ ಇಡೀ ಅವ್ರ ಕುಟುಂಬ, ದೇವೇಗೌಡರಿಂದ ಹಿಡಿದು ಇಡೀ ಅವ್ರ ಕುಟುಂಬ ಇವತ್ತು ಅವರ ಅಗಲಿಕೆನ ಯಾವ ರೀತಿ ಸಹಿಸ್ಕೊತಾರೆ ಅನ್ನೋದು ದೇವರ ಅದ್ರ ಸಹಿಸ್ಕೊಳ್ತಕ್ಕಂಥ ಒಂದು ಶಕ್ತಿ ಕೊಡ್ಲಿ ಅಂತೇಳಿ ಭಾವಿಸ್ತೀವಿ. ಸರ್, ನೀವು ಮನೆಗೆಲ್ಲ ಹೋಗ್ತಾ ಇದ್ರಿ, ಒಡನಾಟ ಹೆಂಗಿತ್ತು ಅವ್ರ ಜೊತೆ? ಅಕ್ಕಪಕ್ಕನೇ ಇದ್ರೆ ಅಲ್ಲ, ಒಡನಾಟ ನಾನೇ ಅಂತ ಅಲ್ಲ, ನೀವು ಹೋದ್ರು ನಮಗೇನು ಒಡನಾಟದಲ್ಲಿ ತೋರಿಸ್ತಿದ್ರು. ಯಾರೇ ಹೋದ್ರು ಪೂಜೆ ಟೈಮ್ಗೆ ಹೋದ್ರೆ ಪೂಜೆ ಮಾಡಿದ್ರೆ ಮೊದಲನೇದು ದೇವ್ರ ಪ್ರಸಾದ ಕೊಡ್ತಕ್ಕಂಥದ್ದು. ಅವರು ಊಟ ಟೈಮ್ಗೆ ಹೋದ್ರೆ ಊಟ ಮಾಡಿ ಅಂತ ಹೇಳಿ ಕುಂಡಿಸ್ಕೊಂಡು ಊಟಕ್ಕೆ ಆಗ್ತಾ ಇದ್ದಂಥದ್ದು. ಮತ್ತೆ ತಿಂಡಿ ಟೈಮ್ಗೆ ಹೋದ್ರೆ ತಿಂಡಿ ಕೊಡ್ತಾ ಇದ್ದಂಥದ್ದು. ಇವತ್ತು ಅವರ ಯಮ್ಮನ ಏನು ಅನ್ನಪೂರ್ಣೇಶ್ವರಿ ಅಂತೇಳಿ ಎಲ್ಲರೂ ಮಾತಾಡ್ತಾ ಇದ್ದೀವೋ ಅದಕ್ಕಿಂತ ಮಿಗಿಲಾದಂಥ ಒಂದು ಶಕ್ತಿ ಆ ಯಮ್ಮನಲ್ಲಿತ್ತು. ಮನೆಯಲ್ಲಿ ಆಳ್ಯಾರನ್ನೂ ಇಟ್ಕೊಂಡಿರ್ಲಿಲ್ಲ. ದೇವೇಗೌಡರು ಪ್ರಧಾನಮಂತ್ರಿ ಆದ್ರೂ ಸಹ ಆಳ್ಯಾರು ಇಟ್ಕೊಂಡಿದ್ರು. ಅವರೇ ಅಡುಗೆ ಮಾಡೋರು, ಅವರೇ ಊಟಕ್ಕೆ ಕೊಡಿಸೋರು, ಬಂಜಾರ ಕಲಾಪ ಅವರೇ ಸೌಕರ್ಯ ಹೇಳೋರು. ಅದನ್ನ ಯಾವ ಭಾಷೆನಲ್ಲೂ ನಮ್ಗೆ ವಿಮರ್ಶೆ ಮಾಡೋಕ್ಕಾಗಲ್ಲ. ಅಂತ ಯಮ್ಮ ಇವತ್ತು ನಮ್ಮನ್ನು ಅಗಲು ಹೋಗಿರ್ತಕ್ಕಂಥದ್ದು ನಮ್ಗೆ ಯಾರಿಗೂ ದುಃಖ ತಡ್ಕೊಳಕ್ ಆಗದಲ್ಲೇ ಇರ್ತಕ್ಕಂಥದ್ದು. ನಾವೊಂದಷ್ಟು ತಡ್ಕೊಂಡ್ರು ಸಹ ಸನ್ಮಾನ್ಯ ಶ್ರೀ ದೇವೇಗೌಡರು ಯಾವ ರೀತಿ ತಡ್ಕೊತಾರೆ ಅನ್ನೋದನ್ನ ನಾವೆಲ್ಲ ಚಿಂತೆ ಮಾಡ್ತಾ ಇದ್ದೀವಿ. ಅವ್ರ ಕುಟುಂಬ ಯಾವ ರೀತಿ ಅರಗಿಸ್ಕೊತದೆ ಅನ್ನುವಂಥದ್ದನ್ನ ನಮ್ಗೆ ಯಾರಿಗೂ ಹೇಳೋಕ್ಕಾಗದಲ್ಲೇ ಇರೋದು. ಶ್ರೀಮತಿ ಚೆನ್ನಮ್ಮನವರು ದೇವಲೋಕಕ್ಕೆ ಹೋಗಿದ್ದಾರೆ. ದೇವಲೋಕದಲ್ಲಿ ಸ್ವರ್ಗ ನರಕ ಅಂತ ಹೇಳ್ತಾರೆ. ಅವರು ಸ್ವರ್ಗಕ್ಕೆ ಹೋಗ್ತಕ್ಕಂಥ ಒಂದು ಶಕ್ತಿನ ಬೆಳೆಸ್ಕೊಳ್ಳಿ ಅಂತ ಹೇಳಿ ದೇವ್ರು ಕರುಣಿಸ್ಲಿ ಅಂತ ಹೇಳಿ ನಾನು ಮಾತಾಡ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.